ಇವತ್ತಿನ ವಿಡಿಯೋದಲ್ಲಿ ಟೊಮೆಟೊ ಬಾತ್ ಅಥವಾ ಟೊಮೆಟೊ ರೈಸ್ ಬಾತ್ ತುಂಬ ಸುಲಭವಾಗಿ ಮಕ್ಕಳ ಲಂಚ್ ಬಾಕ್ಸಿಗೆ ಅಥವಾ ಬೆಳಗಿನ ತಿಂಡಿಗೆ ಹೇಗೆ ಮಾಡೋದಂತ ನಾನಿವತ್ತು ತೋರಿಸ್ಕೊಡ್ತೀನಿ. ಮತ್ತು ಕೆಲವೊಂದು ಸಿಂಪಲ್ ಟ್ರಿಕ್ಸ್ ಯೂಸ್ ಮಾಡಿದ್ದೀನಿ. ತುಂಬ ಸಿಂಪಲ್ ಮಸಾಲ ಹೇಗೆ ಹಾಕಿ ಮಾಡೋದಂತ ನೋಡ್ಕೊಂಬರೋಣ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವೀಣಾ ಸತೀಶ್. ಮೊದಲಿಗೆ ಸೋನಾ ಮಸೂರಿ ಅಕ್ಕಿಯನ್ನು 2 ಲೋಟದಷ್ಟು ನಾನು ತಗೊಂಡಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೊದಲಿಗೆ 4 ಟೊಮೆಟೊ, 2 ಲೋಟ ಅಕ್ಕಿಗೆ 4 ಟೊಮೆಟೊ ಬೇಕಾಗುತ್ತೆ. ಸ್ವಲ್ಪ ಮೀಡಿಯಮ್ ಸೈಜ್, ಸ್ವಲ್ಪ ದೊಡ್ಡ ಸೈಜ್ ಇದ್ದರೂ ಪರವಾಗಿಲ್ಲ. ಈ ಟೊಮೆಟೊನ ಮೊದಲಿಗೆ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಸಣ್ಣ ಸ್ಲೈಸಾಗಿ, ಅಂದರೆ ಸಣ್ಣ ಸಣ್ಣ ಪೀಸಾಗಿ ನೀವು ಕಟ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮೊದಲಿಗೆ ಒಗ್ಗರಣೆಯಲ್ಲಿ ಬೇಯಬೇಕು. ಸ್ಮ್ಯಾಶ್ ಆದರೆ ನಿಮಗೆ ಚೆನ್ನಾಗಿರುತ್ತೆ. ಅದು ಹುಳಿ ಅಂಶ ಎಲ್ಲ ಬಿಡುತ್ತಲ್ಲ ರೈಸ್ ಜೊತೆ, ಆಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸಣ್ಣ ಪೀಸಸ್ ಆಗಿ ನೀವು ಕಟ್ ಮಾಡ್ಕೋಬೇಕು. ನಾನು 4 ಟೊಮೆಟೊನ ಕಟ್ ಮಾಡ್ಕೊಂಡು ಈ ಥರ ಒಂದು ಪ್ಲೇಟಿಗೆ ತೆಗೆದಿಡ್ತಾ ಇದ್ದೀನಿ. ಹಾಗೆಯೇ 1 ಈರುಳ್ಳಿಯನ್ನು ಯೂಸ್ ಮಾಡಿದರೆ ಸಾಕು. ಒಗ್ಗರಣೆಗೆ 1 ಈರುಳ್ಳಿ ಸಾಕು. ಇದಕ್ಕೇನು ಜಾಸ್ತಿ ನಾವು ಈ ಚಿತ್ರಾನ್ನ ಮಾಡಿದ ಹಾಗೆ ಜಾಸ್ತಿ ಈರುಳ್ಳಿ ಹಾಕುವ ಅವಶ್ಯಕತೆ ಇರೋದಿಲ್ಲ. ಇದನ್ನು ಹಾಗೆ ಸಣ್ಣ ಸ್ಲೈಸ್ ಮಾಡಿ ನೀವು ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು. ಇದಕ್ಕೆ ಖಾರಕ್ಕೆ ನೀವು ಅಚ್ಚ ಖಾರದ ಪುಡಿನೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಸಿಂಪಲಾಗಿ ಒಂದು ಮಸಾಲಾನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ನಿಮಗೆ ಯಾವ ಮಸಾಲೆ ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಈ ಟೊಮೆಟೊ ರೈಸ್ ಬಾತಿಗೆ ಜಾಸ್ತಿ ಮಸಾಲದ ಅವಶ್ಯಕತೆಯೇ ಇಲ್ಲ, ಸಿಂಪಲಾಗಿ ಮಾಡ್ಬೋದು. ನೋಡಿ, ಇಲ್ಲಿ ಒಗ್ಗರಣೆಗೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ. 1 ಈರುಳ್ಳಿ, 1 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ತಗೊಂಡಿದ್ದೀನಿ, 1 ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು. ಇದು ನೋಡಿ ಸಾಂಬಾರು ಮಸಾಲ. ನಾನು ನಾರ್ಮಲಾಗಿ ನಾವು ತರಕಾರಿ ವೆಜಿಟೇಬಲ್ ಸಾಂಬಾರು ಮಾಡ್ತೀವಲ್ಲ, ಆ ಸಾಂಬಾರು ಮಸಾಲ ತಗೊಂಡಿರೋದು. ಬ್ಯಾಡಿಗೆ ಮೆಣಸು, ಕೊತ್ತಂಬರಿ, ಜೀರಿಗೆ ಹಾಕಿ ಪುಡಿ ಮಾಡ್ಕೊತೀವಲ್ಲ ಅದು. ಅಚ್ಚ ಖಾರದ ಪುಡಿನೂ ಹಾಕೋಬೋದು. ಮತ್ತು ಚಕ್ಕೆ, 2 ಚಕ್ಕೆ, 2 ಪಲಾವ್ ಎಲೆ ತಗೊಂಡಿದ್ದೀನಿ. ಇದ್ರ ಜೊತೆ ಏಲಕ್ಕಿ ಮತ್ತು ಲವಂಗ ಬೇಕಾದರೂ ನೀವು ಹಾಕೋಬೋದು. ನೋಡಿ, 4 ಟೊಮೆಟೊನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೇ ಮಕ್ಕಳಿಗೆ ಇಷ್ಟ ಆಗುತ್ತಂತ ನಾನು ಬಟಾಣಿ ಈ ಥರ ನೆನೆಸಿಟ್ಟಿದ್ದೀನಿ. ಎಲ್ಲ ಕಾಳು ಇರುತ್ತಲ್ಲ, ಮಿಕ್ಸ್ ಬರುತ್ತಲ್ಲ ಕಾಳು, ಆ ಕಾಳನ್ನೆಲ್ಲ ಈ ಥರ ರಾತ್ರಿ ಹಾಕಿ ನೆನೆಸಿಟ್ಟಿದ್ದೀನಿ. ಅದನ್ನು ಈ ಥರ ನೋಡಿ ಸ್ವಲ್ಪ ತಗೊಂಡ್ರೆ ಆಯಿತು. ಒಂದು 1/4 ಬೌಲಷ್ಟು ತಗೊಂಡ್ರೆ ಆಯಿತು. ಮೊದಲಿಗೆ ಕುಕ್ಕರ್ ಬಿಸಿ ಮಾಡೋಕ್ಕೆ ಇಡಬೇಕು. ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನಾನು. ನೋಡಿ, ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ, ಕುಕ್ಕಿಂಗ್ ಆಯಿಲ್ ಏನಿದೆ ಅದನ್ನು ಹಾಕ್ಕೋಬೇಕು. ಕುಕ್ಕಿಂಗ್ ಆಯಿಲೇ ಹಾಕ್ಕೊಳ್ಳಿ. ಕೊಕೊನೆಟ್ ಆಯಿಲ್ ಹಾಕಿದರೆ ಚೆನ್ನಾಗಿರಲ್ಲ. ನಾರ್ಮಲ್ ನಾವು ಸನ್ಫ್ಲವರ್ ಆಯಿಲೆಲ್ಲ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಮೊದಲಿಗೆ ಚಕ್ಕೆ ಮತ್ತು ಪಲಾವ್ ಎಲೆ ಏನಿದೆ ಅದನ್ನು ಹಾಕ್ಕೋಬೇಕು. ನಿಮಗೆ ಎಕ್ಸ್ಟ್ರಾ ಗರಂ ಮಸಾಲ ಬೇಕಾದರೆ ನೀವು ಹಾಕ್ಕೋಬೋದು. ಅದರ ಜೊತೆಗೇ ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿಯನ್ನು ಚೆನ್ನಾಗಿ ಸ್ವಲ್ಪ ಬಾಡಿಸಬೇಕಂದ್ರೆ ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕೋದ್ರಿಂದ ನಾನು ಸ್ವಲ್ಪ ಗರಂ ಮಸಾಲ ಕಮ್ಮಿ ಹಾಕ್ತಾಯಿದ್ದೀನಿ, ಮಕ್ಕಳಿಗೆ ಇಷ್ಟ ಆಗೋಲ್ಲ. ಜೊತೆಗೆ ನಾನು ಅಲ್ಲಿ ನಿಮಗೆ ತೋರಿಸುವಾಗ ಏನೆಲ್ಲ ಒಗ್ಗರಣೆ ಐಟಮ್ ಬೇಕು ಅಂತ ಹೇಳುವಾಗ ಇದು ಸ್ಕಿಪ್ ಆಯಿತು. 1 ಸ್ಪೂನಷ್ಟು ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ತಗೋಬೇಕು. ಇದು ಹಾಕಲೇಬೇಕು. ಇದು ಹಾಕಿಲ್ಲ ಅಂದರೆ ನಿಮಗೆ ಟೊಮೆಟೊ ಬಾತ್ ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, 1 ಹಸಿಮೆಣ್ಸಿನ್ಕಾಯಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಬೇಕಾದರೆ 2 ಹಾಕೋಬೋದು. ಜೊತೆಗೆ ಅಚ್ಚ ಖಾರದ ಪುಡಿ ಅಥವಾ ಏನು ಸಾಂಬಾರು ಪೌಡರ್ ಹಾಕೋದ್ರಿಂದ ಅದು ಖಾರ ಇರುತ್ತೆ, ಹಾಗಾಗಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ. ಜೊತೆಗೆ ಈ ಕಟ್ ಮಾಡ್ಕೊಂಡಿರುವ ಟೊಮೆಟೊನ ಹಾಕಿ ಚೆನ್ನಾಗಿ ನಾವು ಇದನ್ನು ಈ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಟೊಮೆಟೊ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲೇ, ಅದು ಪೀಸ್ ಥರ ಹಾಗೇ ಇರಬಾರ್ದು. ಮೊದಲೇ ನಾವು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಈ ಥರ ನೋಡಿ ಫ್ರೈ ಮಾಡಬೇಕು. ಇದ್ರ ಜೊತೆನೇ ನಾವು ಮಸಾಲನೂ ಹಾಕಿ ಎಲ್ಲ ಫ್ರೈ ಮಾಡೋಕ್ಕಿದೆ. ನೋಡಿ, ಇಲ್ಲಿ ನಾನೀಗ ಸಾಂಬಾರು ಮಸಾಲ 1.5 ಸ್ಪೂನಷ್ಟು ಸಾಂಬಾರು ಮಸಾಲಾನ ಹಾಕ್ತಾಯಿದ್ದೀನಿ. ಇದ್ರ ಬದಲಿಗೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ರೆ ಆಯಿತು. ನಿಮಗೆ ಖಾರ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. 1.5 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಜೊತೆಗೇ ನಾವು ತೆಗೆದಿಟ್ಕೊಂಡಿರುವ ಏನು ನೆನೆಸಿಟ್ಟಿದ್ದೀವಲ್ವ ಈ ಕಡಲೆ ಬಟಾಣಿ ಏನಿದೆ ಇದನ್ನು ಹಾಕ್ಕೋತಾ ಇದ್ದೀನಿ. ಬಟಾಣಿ ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಪ್ಲೇನಾಗಿ ನೀವು ಟೊಮೆಟೊ ಬಾತನ್ನು ಮಾಡ್ಬೋದು. ಇಲ್ಲದಿದ್ದರೆ ತರಕಾರಿ ಏನು ನೀವು ಪಲಾವ್ ಮಾಡ್ತೀರಲ್ಲ ಹಾಗೇ ತರಕಾರಿ ಎಲ್ಲ ಹಾಕಿ ಕೂಡ ನೀವು ಮಾಡ್ಬೋದು. ನೋಡಿ, ಈ ಥರ ಚೆನ್ನಾಗಿ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಬೇಕು. ಒಂದು ಸರಿ ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಎಣ್ಣೆ ಜೊತೆ ಈ ಮಸಾಲೆ ಎಲ್ಲ ಫ್ರೈ ಆಗಬೇಕು. ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ರೆ ಆಯಿತು. ನಾರ್ಮಲಾಗಿ ನೀವು ಈ ವೆಜಿಟೇಬಲ್ ಸಾಂಬಾರು ಮಾಡುವಾಗ ಏನು ಬ್ಯಾಡಿಗೆ ಮೆಣಸೆಲ್ಲ ಹಾಕಿ ಸಾಂಬಾರು ಪೌಡರ್ ಮಾಡ್ತೀರಲ್ಲ ಅದನ್ನೊಮ್ಮೆ ಇದಕ್ಕೆ ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಹೊತ್ತಲ್ಲಿ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವ ಸೋನಾ ಮಸೂರಿ ಅಕ್ಕಿಯನ್ನು ಹಾಕೋಬೇಕು. ಸೋನಾ ಮಸೂರಿ ಅಕ್ಕಿಯಲ್ಲಿ ನಿಮಗೆ ಬಾತ್ ರೈಸ್ ಐಟಮ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ 1 ರೌಂಡ್ ನೀವು ಮಿಕ್ಸ್ ಮಾಡಬೇಕು.
ಈ ಮಸಾಲೆ ಎಲ್ಲ ಅಕ್ಕಿ ಜೊತೆ ಚೆನ್ನಾಗಿ ಸೇರ್ಕೋಬೇಕು, ಆಗ ನಿಮಗೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನೀರನ್ನು ಹಾಕ್ಕೋಬೇಕು. ನೋಡಿ, ಈ ಲೋಟದ ಸೈಜಲ್ಲಿ 2 ಲೋಟದಷ್ಟು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ಇದೇ ಲೋಟದಲ್ಲಿ 4 ಲೋಟದಷ್ಟು ನಾವು ನೀರನ್ನು ಹಾಕ್ಕೋಬೇಕು. 1 ಲೋಟಕ್ಕೆ 2 ಲೋಟದಷ್ಟು ನೀರು, ಆ ಥರ ರೇಷೋ ತಗೋಬೇಕು. ನೋಡಿ, ನೀರು ಹಾಕಿದ ನಂತರ ಈ ಥರ ಚೆನ್ನಾಗಿ ಒಂದು ರೌಂಡ್ ನೀವು ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿದ ನಂತರ ಈಗ ಕೊನೆಯಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ರುಬ್ಬಿ ಪೇಸ್ಟ್ ಮಾಡಿ ಹಾಕೋದಲ್ಲ, ಡೈರೆಕ್ಟ್ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಈ ಥರ ಹಾಕ್ಕೋಬೇಕು. ಹಾಕಿದ ನಂತರ ಉಪ್ಪು ರುಚಿ ಎಲ್ಲ ನೀವು ಸರಿಯಾಗಿ ನೋಡ್ಕೊಳ್ಳಿ. ನಂತರ ಈ ಥರ ಲಿಡ್ ಕ್ಲೋಸ್ ಮಾಡಬೇಕು. ನಾನಿಲ್ಲಿ ನಾರ್ಮಲಾಗಿ ವೈಟ್ ರೈಸ್ ಯಾವುದೇ ಬಾತ್ ಮಾಡೋದಾದ್ರೂ 2 ವಿಸಿಲಷ್ಟು ನಾನು ವಿಸಿಲ್ ತೆಗಿತೀನಿ. ನಿಮ್ಮ ಕುಕ್ಕರಲ್ಲಿ ಕೆಲವರಿಗೆ 1 ವಿಸಿಲು ತೆಗೆದ್ರೂ ಅನ್ನ ಬೇಯುತ್ತೆ, ಹಾಗಾಗಿ ನೋಡಿ ಮಾಡ್ಕೊಳ್ಳಿ. ನೋಡಿ, 2 ವಿಸಿಲ್ ಆಯಿತು. ಈಗ ನೋಡಿ, ಟೊಮೆಟೊ ರೈಸ್ ಬಾತ್ ಹೇಗೆ ಬಂದಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿ ಬಂದಿದೆ, ಎಷ್ಟು ಉದುರಾಗಿ ಬಂದಿದೆ ನೋಡಿ. ನಾನು ಯಾವಾಗಲೂ ಹೇಳುವ ಹಾಗೆ ನೀರಿನ ಅಳತೆ ಕರೆಕ್ಟಾಗಿ ನೀವು ಹಾಕಿದರೆ ಈ ಥರ ಉದುರಾಗಿ ಬರುತ್ತೆ, ಮುದ್ದೆ ಆಗಲ್ಲ, ಬೆಂದು ಹೋಗಲ್ಲ. ಹಾಗೆಯೇ ಕುಕ್ಕರ್ ಕರೆಕ್ಟಾಗಿ ನೀವು 2 ವಿಸಿಲ್ ಎಷ್ಟು ನೀವು ಅನ್ನ ವೈಟ್ ರೈಸ್ ನಾರ್ಮಲ್ ಮಾಡ್ತೀರಲ್ವ, ಅದೇ ರೀತಿ ವಿಸಿಲನ್ನು ನೀವು ತೆಗಿಬೇಕು. ನೋಡಿ, ಇಲ್ಲಿ ನಾನು ಬೆಳಗಿನ ತಿಂಡಿಗೆ ಮಾಡೋದ್ರಿಂದ ಮಕ್ಕಳ ಲಂಚ್ ಬಾಕ್ಸಿಗೆ ನಾನು ರೆಡಿ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಮಕ್ಕಳಿಗೆ ಈ ರೈಸ್ ಬಾತ್ ಅಂದರೆ ಪಲಾವ್ ಅಥವಾ ಟೊಮೆಟೊ ಬಾತ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಇದನ್ನು ಮಾಡ್ತಾಯಿರ್ತೀನಿ. ಈ ಥರ ನೀವು ಟೊಮೆಟೊನ ಸಿಂಪಲಾಗಿ ತುಂಬ ಸುಲಭವಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕಿ ಸಿಂಪಲ್ ಮಸಾಲ ಸಾಂಬಾರು ಪೌಡರ್ ಅಥವಾ ಇಷ್ಟ ಆಗಲ್ಲ ಅಂದರೆ ನೀವು ಅಚ್ಚ ಖಾರದ ಪುಡಿನೇ ಹಾಕಿ. ಆದರೆ ಅಚ್ಚ ಖಾರದ ಪುಡಿ ನೋಡಿ ಹಾಕ್ಕೋಬೇಕು. ತುಂಬ ಖಾರ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಟೊಮೆಟೊ ಹುಳಿ ಅಂಶ ಇರೋದ್ರಿಂದ ಸ್ವಲ್ಪ ಖಾರ ಇರಬೇಕು, ಆದರೆ ತುಂಬ ಜಾಸ್ತಿ ಹಾಕೋಬೇಡಿ. ಸಾಂಬಾರು ಮಸಾಲ ಆದರೆ ನಿಮಗೆ ತುಂಬ ಅತಿ ಖಾರನೂ ಇರಲ್ಲ ಅದು, ಹಾಗಾಗಿ ಟೇಸ್ಟು ಚೆನ್ನಾಗಿ ಬರುತ್ತೆ, ಅತಿ ಖಾರನೂ ಆಗಲ್ಲ. ನೋಡಿ, ನಾನಿಲ್ಲಿ ಮಕ್ಕಳಿಗೋಸ್ಕರ 2 ಲಂಚ್ ಬಾಕ್ಸನ್ನು ಈ ಥರ ಪ್ಯಾಕ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಈ ಮೊಸರು ಇರುತ್ತಲ್ಲ, ಕರ್ಡ್ ಇರುತ್ತಲ್ಲ, ಇದನ್ನು ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಪ್ಲೇನಾಗಿ ಹಾಗೇ ತಿನ್ಬೋದು, ಆದರೆ ಮಕ್ಕಳಿಗೆ ಸ್ವಲ್ಪ ಈ ಥರ ಮೊಸರು ಹಾಕಿಕೊಟ್ರೆ ತುಂಬ ಇಷ್ಟಪಟ್ಟವರು ತಿಂತಾರೆ. ಹಾಗಾಗಿ ಈಗ ನಾನು ಮಕ್ಕಳಿಗೆ ಈ ಥರ ಲಂಚ್ ಬಾಕ್ಸನ್ನು ರೆಡಿ ಮಾಡಿದ್ದೀನಿ. ನೋಡಿ, ಒಂದು ಬೌಲ್ಗೆ ಈ ಥರ ರೈಸ್ ಬಾತ್ ಏನು ಟೊಮೆಟೊ ಬಾತ್ ಇದೆ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿ ಈ ಥರ ಒಂದು ಪ್ಲೇಟಿಗೆ ಹಾಕಿದ್ರೆ ಈ ಶೇಪಲ್ಲಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಈ ಥರ ಎಲ್ಲ ನಾವು ಮಾಡಿಕೊಟ್ಟಾಗ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಚೆನ್ನಾಗಿ ತಿಂತಾರೆ ಕೂಡ. ಈ ಟೇಸ್ಟಿಯಾದ ಟೊಮೆಟೊ ಬಾತನ್ನು ನೀವೊಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ನಮಸ್ಕಾರ.